ಡಾಕ್ಟರ್ ವಚನ ಕುಮಾರಸ್ವಾಮಿ ಹಾಗೂ ರೂಪಾ ಕುಮಾರಸ್ವಾಮಿ ದಂಪತಿಗಳ ಇರುವರಿಗೂ ಶಿಕಾರಿಪುರದಿಂದ ತಮ್ಮ ಸ್ನೇಹ ಶೃಂಗ ಸುಭಾಷ್ ಚಂದ್ರ ಸ್ಥಾನಿಕರವರ ಸಪ್ರೇಮ ವಂದನೆಗಳು. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಯಾವ ಪ್ರಲೋಭನೆಗೂ ಒಳಗಾಗದೆ, ಯಾವ ಪ್ರಚಾರದ ಗೀಳಿಲ್ಲದೆ, ಯಾವ ಕೀರ್ತಿಗೆ ಆಸೆ ಪಡದೆ, ಅರ್ಪಣಾ ಮನೋಭಾವದಿಂದ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನನ್ನು ತಮ್ಮ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು, ಬಸವಣ್ಣನವರ ತತ್ವ, ಆದರ್ಶ, ಮಾನವೀಯ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ವಿಶ್ವವಚನ ಫೌಂಡೇಶನ್ ಸ್ಥಾಪಿಸಿ 12ನೇ ಶತಮಾನದಲ್ಲಿ ಸುಮಾರು 300 ಜನ ಶರಣರು ರಚಿಸಿದ ವಚನಗಳನ್ನು ಅಂದು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ವಚನಗಳನ್ನು ಸಂಗ್ರಹಿಸಿ, ಸಂಶೋಧಿಸಿ, ಸಂಸ್ಕರಿಸಿ, ಮುದ್ರಿಸಿ, ಜತನ ಮಾಡಿ ಸಮಾಜಕ್ಕೆ ಅರ್ಪಣೆ ಮಾಡಿದರು. ಅವರ ನೆನಪು ಮತ್ತೆ ಮತ್ತೆ ಬರುತ್ತದೆ ನಿಮ್ಮನ್ನು ನೋಡಿ. ಅಂತಹ ಮಹತ್ ಕಾರ್ಯವನ್ನು ಇಂದು ನಾಡಿಗೆ ದಂಪತಿಗಳಿರುವರು ವಿಶ್ವ ವಚನ ಫೌಂಡೇಶನ್ ಮುಖಾಂತರ ವಚನಗಳ ನಡಿಗೆ ಶಾಲಾ ಕಾಲೇಜುಗಳ ಕಡೆಗೆ, ವಿದ್ಯಾರ್ಥಿಗಳ ಕಡೆಗೆ, ಅನಾಥಾಶ್ರಮದ ಕಡೆಗೆ, ವೃದ್ಧಾಶ್ರಮದಡೆಗೆ, ಶರಣರ ಮನೆಗಳಿಗೆ ವಚನ ದಾಸೋಹ ಉಣಬಡಿಸುತ್ತಾ ಬಂದಿದ್ದೀರಿ. ಈ ಕಾರ್ಯಕ್ಕಾಗಿ ಅಂತರ್ಜಾಲವನ್ನು ಸಾಧನಾ ಮೌಲ್ಯವಾಗಿ ಉಪಯೋಗಿಸಿಕೊಂಡು ಲಕ್ಷಾಂತರ ಶರಣರಿಗೆ ಸಂದೇಶ ನೀಡಿದ್ದೀರಿ. ಈ ಸಾಧನೆಯನ್ನು ನಿಮ್ಮ ಶರಣ ಕುಟೀರ ಸಾಕ್ಷೀಕರಿಸಿತು. ನಿಮ್ಮ ಆಧುನಿಕ ಕಾಲದ ಅನುಭವ ಮಂಟಪದಂತಿದೆ ನಿಮ್ಮ ಮನೆ. ತಾವು ಈ ಹಿಂದೆ ಶಿಕಾರಿಪುರಕ್ಕೆ ಬಂದಾಗ ಸ್ಥೂಲ ಪರಿಚಯವಾಯಿತು. ತಾವು ಮಹತ್ವದ ಶರಣರ ಸ್ಥಳಗಳ ಚಿತ್ರೀಕರಣದ ಮಹತ್ ಕಾರ್ಯಕ್ಕೆ ಕಾರ್ಯೋನ್ಮುಖವಾಗಿದ್ದರಿಂದ ನಮ್ಮ ಮನೆಗೆ ತಾವು ಬರಲಾಗಲಿಲ್ಲ. ಪುರ ಪ್ರವೇಶ ದ್ವಾರದಲ್ಲಿ ಗೌರವಾರ್ಪಣೆ ಮಾಡಿ ಸ್ವಾಗತಿಸಿದ್ದೆವು. ಅದನ್ನು ಬಿಟ್ಟರೆ ತಮಗೆ ನಮ್ಮ ಮನೆಯಲ್ಲಿ ಆತಿಥ್ಯ ನೀಡಲಾಗಲಿಲ್ಲ. ಆದರೆ ತಾವು ನಾನು ಮೈಸೂರಿಗೆ ಬಂದ ವಿಷಯ ತಿಳಿದು ದೂರವಾಣಿಯ ಮುಖಾಂತರ ಮತ್ತೆ ನನ್ನನ್ನು ಸಂಪರ್ಕಿಸಿ ಆತ್ಮೀಯವಾಗಿ ಆಮಂತ್ರಣ ನೀಡಿ ಶರಣ ಕುಟೀರಕ್ಕೆ ಬರಮಾಡಿಕೊಂಡು ಆತಿಥ್ಯ ನೀಡಿ ಗೌರವಿಸಿ ಗ್ರಂಥಗಳ ಅರ್ಪಣೆಯನ್ನೇ ಮಾಡಿ ಉಭಯ ಕುಶಲೋಪರಿಗಳನ್ನು ಮಾತನಾಡಿ ಹೃದಯ ಸ್ಪರ್ಶಿ ಬೀಳ್ಕೊಟ್ಟಿದ್ದೀರಿ. ತಮಗೆ ಆ ದಯಾಮಯ ಬಸವಣ್ಣ ಆಯುಷ್ಯ, ಆರೋಗ್ಯ, ಶಾಂತಿ, ನೆಮ್ಮದಿ, ಕ್ರಿಯಾಶೀಲ, ಸೃಜನಶೀಲ, ಚಲನಶೀಲ, ಸಂವೇದನಾಶೀಲ ಭಾಗ್ಯಗಳನ್ನು ಕರುಣಿಸಲಿ ಎಂದು ಹಾರೈಸುವ ತಮ್ಮ ಹಿತೈಷಿ, ಆಪ್ತ, ಸ್ನೇಹ ಶೃಂಗ ಸುಭಾಷ್ ಚಂದ್ರ ಸ್ಥಾನಿಕ್, ರಾಜ್ಯ, ರಾಷ್ಟ್ರ ಹಾಗೂ ಭಾರತೀಯ ವಿಶಿಷ್ಟ ಆಚಾರ್ಯ ಪ್ರಶಸ್ತಿ ಪುರಸ್ಕೃತ ವಿಶ್ರಾಂತ ಮುಖ್ಯೋಪಾಧ್ಯಾಯ, ದೊಡ್ಡಪೇಟೆ, ಶಿಕಾರಿಪುರ. ಇಂಥ ಧನ್ಯವಾದಗಳು ರೂಪಾ ಮೇಡಮ್ನವರೇ ಮತ್ತು ಕುಮಾರಸ್ವಾಮಿಯವರೇ. ಥ್ಯಾಂಕ್ ಯು.